ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ. ಶಿಷ್ಯ ಬರ್ಬೇಕಾಗಿದ್ದಲ್ಲ, ಬಂತೇನಲ್ಲ? ಇನ್ನ ಎಲ್ಲ ಗುರುಗಳೇ. ಜೈ ರುಂಡಮಾಲಿನಿ. ಶಿಷ್ಯ ಜೈ ರುಂಡಮಾಲಿನಿ. ಜೈ ಜೈ ಮಾಲಿನಿ. ಜೈ ರುಂಡಮಾಲಿನಿ. ಜೈ ಜೈ ಮಾಲಿನಿ. ಅಕ್ಕ, ನೀವೆಲ್ಲ ರೆಸ್ಟ್ ತಗೊಳ್ಳಿ, ನಾನು ಹೋಗಿ ಕೆಳಗಡೆ ಏನು ನಡೀತಿದೆ ಅಂತ ನೋಡ್ಕೊಂಡು ಬರ್ತೀನಿ. ಅಜ್ಜಿ, ರುಕ್ಮಿಣಿ ಮನೆಯಾಗಿರೋದ್ರಿಂದ ನನ್ನ ಕೂಸ್ಗೆ ಏನೂ ತೊಂದರೆ ಆಗಲಿಲ್ಲ ಅಲ್ವಾ? ಹೌದು ಕಣವ, ನಾ ಮಾಡಿದ ಪಿಲಾನು ಸರಿಯಾಗಿ ಕೆಲಸ ಮಾಡ್ತು. ಹಂಗಾರೆ ಇನ್ಯಾಕೆ ಆ ನಾಗವೇಣಿ ದೇವ ಇದೇ ಮನೆಯಾಗಿರ್ತೈತಾ? ಅತ್ತೆ, ಇಂಥ ಡೂಪ್ಲಿಕೇಟ್ ಮಂತ್ರವಾದಿನೆಲ್ಲ ನಂಬೇಡಿ. ನಾಗವೇಣಿ ಆತ್ಮ ಓಡಿಸೋದಕ್ಕೆ ನಿಜವಾದ ಮಂತ್ರವಾದಿನ ಕರೆಸಿ. ಇಲ್ಲ ಅಂದರೆ ಆತ್ಮ ಇಲ್ಲೇ ಓಡಾಡ್ತಾ ಇರುತ್ತೆ. ಆಮೇಲೆ ನೀವೆಲ್ಲ ಲಕ್ಷ್ಮಿ ಅಕ್ಕನ್ಸರೆ ಮಾಡ್ತಾ ಇರಬೇಕಾಗತ್ತೆ. ಏಯ್, ನಂಗೆ ಗೊತ್ತು ಕಣೆ, ನಾವೆಲ್ಲಿ ಲಕ್ಷ್ಮಿ ಸೇವೆ ಮಾಡಿ ಆ ನಾಗವೇಣಿ ಕಾಟದಿಂದ ತಪ್ಪಿಸ್ಕೊಂಡ್ಬಿಡ್ತೀವಿ ಅಂತ ಹೊಟ್ಟೆ ಊರಿ ನಿಂಗೆ. ಅವ್ವಾ, ನಾವ್ ಇವಳು ಮಾತು ಕೇಳೋದ್ ಬೇಡ. ನಾವು ಶ್ರದ್ಧೆಯಿಂದ ಆ ಲಕ್ಷ್ಮಿ ಮಗಿಯಾಗ ಗಂಟ ಅವಳು ಸೇವೆ ಮಾಡವ. ಹೂಕನ್ ಮಗ, ನೀನ್ ಹೇಳಿದ್ದೆ ದಿಟ್ಟ. ಆಹಾ, ಬಂದ್ಬಿಟ್ಟೆ ಇಲ್ಲಿ ಸೂಪ್ನಾಥ್ ಕಿತ್ತಿ. ಗೌರ, ಲಕ್ಷ್ಮಿಗೆ ಏನೇನ್ ಬೇಕು ಅಂತ ಹೊಸಿ ಕೇಳುವ ಬಾ. ಇವಳ್ತಾವೇನ್ ಮಾತು ಬಾ ಮಗ. ಅವ್ವ, ನಾನು ಬರ್ತೀನಿರವ ಲಕ್ಷ್ಮಿ ಸೇವೆ ಮಾಡಕ್ಕೆ. ಅಕ್ಕ, ಇವತ್ತು ನಾನೇ ಇಡ್ಲಿ ಮಾಡಿದ್ದೀನಿ. ಸರಿ ಅಕ್ಕ, ನೀವು ತಿಂತೀರಿ, ನಾನು ಹೋಗಿ ವಿಟಮಿನ್ ಟ್ಯಾಬ್ಲೆಟ್ ತರ್ತೇನೆ. ಅಯ್ಯಯ್ಯೋ, ಇದೇನವ ಲಕ್ಷ್ಮಿ, 7 ಇಡ್ಲಿ ತಿಂತಾ ಇದೆಯೇ? ಸಾಕತ್ತೇವಾ? ಹಂಗಂದ್ಬಿಟ್ರೆ ಹೆಂಗೆ ಮಗ? ಪಾಪ ನೀನೀಗ ಬಸ್ರಿ ಹೆಂಗ್ಸು. 7 ಇಡ್ಲಿ ಯಾವ ಮೂಲೆಯಾಗ ಆಯ್ತದೆ ಕನ್ಯೋಳು ನೀನು? ಸುಮ್ಕಿರು. ಗೌರ, ನೀನು ಒಂದು ಹೊತ್ತಿಗೆ 8 ಇಡ್ಲಿ ತಿಂತೀಯ ಮಗ? 10 ತಿಂತೀನವ. ಅಲ್ವೇ? ದೊಡ್ಡವ್ರಿಗೆ 10, ಮಗಿಗೊಂದು 5, 15 ಇಡ್ಲಿ ಹಾಕು ಮಗ. ಸುಮ್ಕಿರುವ, ತಿನ್ಬೇಕು, ನೀ ಸಂತಕ್ಕಿರ್ಬೇಕು. ಸುಮ್ಕಿರು ಮಗ. ಬಸ್ರಿ ಹೆಣ್ಮಕ್ಳು ಸಂದಕ್ ತಿನ್ಬೇಕು, ಗಟ್ ಮುಟ್ಟಾಗಿರ್ಬೇಕು. ಅವ ಸಾಕ ನೋಡು. ಸಾಕು ಬಿಡು, ಕತೆ ತುಂಬಾ ಅದೇ. ನನ್ನ ಜೊತೆ ಸಣ್ಣದಾಗಿರ್ಬೇಕು. ತಿನ್ನವ. ಅತ್ತವ, ನನ್ನ ಕೈಲಿ ಆಗಕ್ಕಿಲ್ಲ ಅತ್ತವ, ನಾನು ಈಟೊಂದು ತಿನ್ನಕ್ಕಿಲ್ಲ. ಅಯ್ಯೋ, ಹಂಗನ್ಬಿಟ್ರಿ ಹೆಂಗೆ ಮಗ? ಬಸ್ರಿ ಹೆಂಗ್ಸು, ಹೊಟ್ಟೆ ತುಂಬ ತಿನ್ನು, ಚಂದಂಗ್ ನಿದ್ದೆ ಮಾಡು, ತಿನ್ನು. ಗೌರ,
ಪಾಪ ನನ್ನ ಸೊಸೆ ಸಾನೆ ನಾಚ್ಕತಾಳೆ. ನಾವೇ ತಿನ್ಸುವ? ಹಾ ತಿನ್ಸೋಣವಾ. ಕೆಲವ ತಿನ್ನು ಲಕ್ಷ್ಮಿ, ತಿನ್ನು ತಾಯಿ. ಅಯ್ಯೋ ನಿನ್ ಪ್ರೀತಿ ರುಕ್ಮಣ್ಣಿ ಇಷ್ಟೊಂದು ಚಂದಾಗಿ ಇಡ್ಲಿ ಮಾಡೋಳೆ, ತಿನ್ನಕ್ಕಿಲ್ಲ ಅಂತೀಯಲ್ಲ ನೀನು. ಅನುಭ ಅನು ತಾಯಿ ಆಯಾ ಯಾಕವಾ ಕಾಲ ಆಗಿದ್ದಲ್ಲ. ಮುಗಿಬಾರ್ದು, ದೇವರು ಸಾಪ ಕೊಟ್ಬಿಡ್ತಾರೆ. ಮುಗಿಬಾರ್ದು. ಅವ ಅದೇನೋ ಟಾನಿಕ್ ಅದೇ ಬಗೆ ಕೊಡ್ತದು, ತಾಕುಟ್ಟು ಕೊಟ್ಟಿದ್ದು ತತ್ತ ಇಲ್ಲಿ. ಅಲ್ಲ ದಿನ ಮೂರ್ ತೊಟ್ಟೆ ಕುಡಿತಿದ್ರೆ ಮಗಿ ಚಂದಾಗಿರ್ತದ್ಯೆ. ಲಕ್ಷ್ಮಿ ಒಂದ್ ಬಾಟ್ಲು ಕುಡ್ಕೊಂಡ್ಬಿಡು ದಿವಸ. ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ.